ಹೊಸ ವರ್ಷದ ಆರಂಭದಲ್ಲಿ ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ಕೊಡಲು ಸರ್ಕಾರ ಮುಂದಾಗಿದೆ. ಬಸ್ ಪ್ರಯಾಣ ದರ ಏರಿಕೆಗೆ ಸರ್ಕಾರ ಚಿಂತನೆ ನಡೆಸಿದ್ದು, ಇಂದಿನ ಕ್ಯಾಬಿನೆಟ್ ಬಳಿಕ ಈ ಬಗ್ಗೆ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಸಾರಿಗೆಯ 4 ನಿಗಮಗಳು ತೀವ್ರ ನಷ್ಟದಲ್ಲಿದೆ. ಒಟ್ಟು 6330 ಕೋಟಿ ಹೆಚ್ಚುವರಿ ಹೊಣೆಗಾರಿಕೆ ಬಾಕಿ ಇದೆ. ಇಂದಿನ ವೆಚ್ಚ ಹೆಚ್ಚಾಗಿದೆ. ಪ್ರತಿ ದಿನವೂ 13 ಕೋಟಿ ರೂಪಾಯಿ ಬೇಕಾಗುತ್ತೆ. ತುಟ್ಟಿ ಭತ್ಯೆ ಹೆಚ್ಚಳದಿಂದಲೂ ಹೊರೆ ಎದುರಾಗಿದೆ. ಹೀಗಾಗಿ ಬಸ್ ಟಿಕೆಟ್ ದರ ಏರಿಕೆ ಮಾಡುವಂತೆ ಇಲಾಖೆ ಪ್ರಸ್ತಾವನೆ ಇಟ್ಟಿದೆ. ಈ ಮಧ್ಯೆ ನೀರಿನ ಬೆಲೆ ಏರಿಕೆಗೂ ಸರ್ಕಾರದ ಮುಂದಾಗಿದೆ. ಜನವರಿ 2ನೇ ವಾರ ಬೆಂಗಳೂರು ಶಾಸಕರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡಲಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಏರಿಕೆ ಅಂತ ಡಿಸಿಎಂ ನಿರ್ಧಾರ ಮಾಡ್ತಾರೆ ಅಂತ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ತಿಳಿಸಿದ್ದಾರೆ. ಈಗ ಅದರ ಬಗ್ಗೆ ನಾನು ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿ ಅವರ ಹತ್ರ ಚರ್ಚೆ ಮಾಡಿದ್ದೇವೆ. ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಅವರು ಜನವರಿ 1ನೇ ವಾರ ಆದ್ಮೇಲೆ ಎಲ್ಲ MLA ಕರೆಸಿ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ. 1000 ಲೀಟರ್ ನೀರನ್ನು ಪ್ರೊಡ್ಯೂಸ್ ಮಾಡೋಕ್ಕೆ 53 ರೂಪಾಯಿ ಖರ್ಚಾಗ್ತದೆ. ನಾವು ಅಂದಾಜು ಒಂದು 22 ರೂಪಾಯಿಂದ 45 ರೂಪಾಯಿ ಕೂಡ ಮಾರ್ತಾ ಇದ್ದೀವಿ. ಅದರಿಂದ ಜಲಮಂಡಳಿಗೆ 1000 ಲೀಟರ್ ಪ್ರತಿ 1000 ಲೀಟರ್ಗೆ ನಮಗೆ ನಷ್ಟ ಆಗ್ತಾ ಇದೆ. ಹಾಗಾಗಿ ಅದನ್ನು ನಾವು ಸರಿಪಡಿಸಬೇಕಾಗುತ್ತದೆ. ಅದಕ್ಕಾಗಿ ಖಂಡಿತ ಮಾನ್ಯ ಉಪಮುಖ್ಯಮಂತ್ರಿ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹೊಸ ವರ್ಷದ ತಿಂಗಳ ಆರಂಭದಲ್ಲೇ ಸರ್ಕಾರದ ವಿರುದ್ಧ ತೊಡೆತಟ್ಟಲು ಕೇಸರಿ ಪಡೆ ಪಣ ತೊಟ್ಟಿದೆ. ಬಾಣಂತಿಯರ ಸರಣಿ ಸಾವು, ಗುತ್ತಿಗೆದಾರ ಸಚಿನ್ ಸುಸೈಡ್ ಕೇಸ್, ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಜನವರಿ 4ರಂದು ಕಲಬುರಗಿಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಜೋರು ಪ್ರತಿಭಟನೆ ನಡೆಸಲು ಸಜ್ಜಾಗಿದೆ. ಈ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ಕಳಪೆ IV ದ್ರಾವಣ, ಕಳಪೆ ಔಷಧದಿಂದ ಬಾಣಂತಿಯರು ಸತ್ತಿದ್ದಾರೆ. ಬಾಣಂತಿಯರ ಸಾವು ಪ್ರಕರಣ ನ್ಯಾಯಾಂಗ ತನಿಖೆಗೆ ವಹಿಸಬೇಕಿತ್ತು. ಸರ್ಕಾರ ಬಾಣಂತಿಯರಿಗೆ ಬದುಕಿನ ಗ್ಯಾರಂಟಿ ಕೊಡಬೇಕು ಎಂದು ಆಗ್ರಹಿಸಿದರು. ಅಲ್ಲದೆ ಸಚಿನ್ ಡೆತ್ನೋಟ್ನಲ್ಲಿ ಸಚಿವ ಖರ್ಗೆ ಹೆಸರಿದೆ. ಪ್ರಿಯಾಂಕ್ ಖರ್ಗೆಗೆ ಗೌರವ, ಮಾನ, ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಲಿ. ಇದಕ್ಕಾಗಿ ಕಲಬುರಗಿಯಲ್ಲಿ ಶನಿವಾರ ಪ್ರತಿಭಟಿಸುವುದಾಗಿ ತಿಳಿಸಿದ್ರು. ಮಂಡ್ಯದಲ್ಲಿ ಸಚಿವ ಖರ್ಗೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ಸಚಿವ ಖರ್ಗೆ ಪೋಸ್ಟರ್ಗೆ ಬೆಂಕಿ ಹಚ್ಚಿದ್ರು. ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಸುಸೈಡ್ ಹಾಗೂ ಸುಪಾರಿ ಕೊಲೆ ಭಾಗ್ಯ ನೀಡಿದ್ದಾರೆಂದು ಪೋಸ್ಟರ್ ಅಂಟಿಸಿ ಪೋಸ್ಟರ್ ಅಭಿಯಾನ ಸಹ ನಡೆಸಿದ್ರು. ಕರ್ನಾಟಕದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತನಕ್ಕೆ ಹೋದಂತ ತಾಯಂದಿರು ಶವವಾಗಿ ಹೊರಬರ್ತಾ ಇದ್ದಾರೆ ಎಲ್ಲ ಕಡೆ. ಅಂದ್ರೆ ಈ ಸರ್ಕಾರ ಬಂದ ಮೇಲೆ ಬಾಣಂತಿಯರ ಸಾವಿನ ಮರಣ ಮೃದಂಗ ನಿಂತಿಲ್ಲ, ಇನ್ನೂ ನಿಂತಿಲ್ಲ. ಸರ್ಕಾರನೇ ನೇರ ಕಾರಣ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ ಸಂಬಂಧ ಬಿಜೆಪಿ ನಾಯಕರ ಮಾತಿನ ದಾಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿದಾಳಿ ನಡೆಸಿದ್ದಾರೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಡೆತ್ನೋಟ್ನಲ್ಲಿ ಈಶ್ವರಪ್ಪ ಹೆಸರಿತ್ತು. ಸಚಿನ್ ಡೆತ್ನೋಟ್ನಲ್ಲಿ ನನ್ನ ಹೆಸರೆಲ್ಲಿದೆ ಎಂದು ಪ್ರಶ್ನಿಸಿದ್ದಾರೆ. ಖರ್ಗೆ ಸಾಹೇಬ್ರಿಗೆ ಕಪ್ಪು ಚುಕ್ಕಿ ಇಡಲು ಯತ್ನಿಸುತ್ತಿದ್ದಾರೆ. ಬಿಜೆಪಿ ಹೈಕಮಾಂಡ್ ಅನ್ನ ಮೆಚ್ಚಿಸಲು ಸುಳ್ಳಿನ ಶೂರರು ಪ್ರಿಯಾಂಕ್ ಖರ್ಗೆಯನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇದಕ್ಕೆಲ್ಲ ನಾನು ಹೆದರಲ್ಲ. ಬಿಜೆಪಿಯವರಿಗೆ ಅವಮಾನ ಆಗುತ್ತೆ. ಬಿಜೆಪಿಗರು ಕಲಬುರಗಿಗೆ ಬರಲಿ, ಎಳನೀರು ಮಜ್ಜಿಗೆ ಕೊಡೋಣ ಎಂದಿದ್ದಾರೆ. ಇನ್ನು ರಿಪಬ್ಲಿಕನ್ ಆಫ್ ಕಲಬುರಗಿ ಆಗಿದೆ ಎಂದಿದ್ದ ಬಿಜೆಪಿಗೆ ಸಚಿವ ಖರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ನಮ್ಮ ಕುಟುಂಬ ಮುಗಿಸ್ತೇನೆ ಅಂತ ಬಿಜೆಪಿ ನಾಯಕ ಮಣಿಕಂಠ ರಾಠೋಡ್ ಹೇಳಿರುವ ಆಡಿಯೋವನ್ನ ಪ್ರಿಯಾಂಕ್ ಖರ್ಗೆ ರಿಲೀಸ್ ಮಾಡಿದ್ರು. ಅಲ್ಲದೆ ಸಚಿನ್ ಕುಟುಂಬಕ್ಕೆ ಪಾರದರ್ಶಕ ತನಿಖೆ ಮೂಲಕ ನ್ಯಾಯ ಕೊಡಿಸುತ್ತೇವೆ ಎಂದಿದ್ದಾರೆ. ನಾವೆಲ್ಲಿ ಹೋಗ್ತೀವಿ, ನಮ್ ಮುದ್ಗೆ ಹಾಕ್ಬೇಕಂತೆ, ನಮ್ಮ ಮನೆಗೆ 4ನೇ ತಾರೀಕು ಮುದ್ಗೆ ಬರ್ತದಂತೆ, ಮತ್ ನಾವ್ ಏನೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡ್ಬೇಕಂತೆ. ಸೊ ಬಿಜೆಪಿ ಟೂಲ್ ಕಿಟ್ ಈಗಾಗಲೇ ಪ್ರಾರಂಭ ಆಗಿದೆ. ಬಿಜೆಪಿ ಅವರು ನೋಡಿದ್ರೆ ಅಯ್ಯೋ ಅನಿಸ್ತದೆ ಅಂದ್ರೆ, ಪಾಪ ಕಲಬುರಗಿನಲ್ಲಿ ಇಲ್ಲಿರ್ಬೋದು ಈ ಡ್ರಾಮಾ ಸೇನೆಗಳನ್ನ ಮುಂದೆ ಮಾಡ್ಬಿಟ್ಟು ಅಂತ ಅಧ್ಯಕ್ಷರಿಗೆ ಮುಂದೆ ಮಾಡ್ಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ. ಇವರಲ್ಲಿ ಯಾವುದೇ ರೀತಿಯಾದಂತ ಸಾಮರ್ಥ್ಯ ಇಲ್ಲ ಅಂತ ಬಹಳ ಎದ್ದು ಕಾಣುತ್ತೆ. ಸಚಿನ್ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋದು ಸರ್ಕಾರ ಜವಾಬ್ದಾರಿಗೆ ಆಗಿದೆ. ಅದನ್ನ ಬಹಳ ಗಂಭೀರವಾಗಿ ನಾವು ತಗೊಂಡಿದ್ದೇವೆ. ಇತ್ತೀಚೆಗೆ ಪಕ್ಷದೊಳಗಿನ ಕಲಹದ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದೂರು ನೀಡಿದ್ದಾರೆ. ಶಾಸಕ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ತಂಡಕ್ಕೆ ಬ್ರೇಕ್ ಹಾಕಿ ಎಂದು ಮನವಿ ಮಾಡಿದ್ದಾರೆ. ನಿನ್ನೆ ರಾತ್ರಿ ಅಮಿತ್ ಶಾ ಭೇಟಿಯಾದ ವಿಜಯೇಂದ್ರ ರಾಜ್ಯದಲ್ಲಿ ಕಳೆದೊಂದು ವರ್ಷದ ಪಕ್ಷ ಸಂಘಟನೆ ಹೋರಾಟ ಕುರಿತು ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ. ಯತ್ನಾಳ್ ತಂಡದ 2ನೇ ಹಂತದ ವಕ್ಫ್ ಹೋರಾಟ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ವರ್ಷಾರಂಭದಿಂದ ಪಕ್ಷದ ವತಿಯಿಂದ ಕೈಗೊಳ್ಳಲಾಗಿರುವ ಹೋರಾಟಗಳ ಬಗ್ಗೆ ಪ್ರತ್ಯೇಕ ವರದಿ ಕೂಡ ಸಲ್ಲಿಸಿದ್ದಾರೆ. ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೂ ಪ್ರಿಯಾಂಕ್ ಖರ್ಗೆಗೂ ಸಂಬಂಧ ಇರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಅಮಿತ್ ಶಾ ಬಳಿಕ ಜೆಪಿ ನಡ್ಡಾರಿಗೆ ಯತ್ನಾಳ್ ಬಣದ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ವಿಜಯೇಂದ್ರ ಮುಂದಾಗಿದ್ದಾರೆ. ಇವತ್ತು ರಾತ್ರಿ ಬೆಂಗಳೂರಿನಲ್ಲಿ ನಡ್ಡಾ ಭೇಟಿ ವೇಳೆ ಲಿಖಿತ ಮೂಲಕ ಸಂಘಟನಾ ಕಾರ್ಯತಂತ್ರಗಳ ಬಗ್ಗೆ ರಿಪೋರ್ಟ್ ಕೊಡಲಿದ್ದಾರೆ. ಇದೇ ವೇಳೆ ಯತ್ನಾಳ್ ಬಣದ ಪ್ರವಾಸ, ಪಕ್ಷ ವಿರೋಧಿ ಚಟುವಟಿಕೆ, ಹೇಳಿಕೆ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ.
ಇನ್ನು ಯತ್ನಾಳ್ ಟೀಮ್ ವಿರುದ್ಧ ಅಮಿತ್ ಶಾಗೆ ವಿಜೇಂದ್ರ ದೂರು ಸಂಬಂಧ ಪ್ರತಿಕ್ರಿಯಿಸಿರುವ ಯತ್ನಾಳ್ ಕಿಡಿಕಾರಿದ್ದಾರೆ. ವಿಜೇಂದ್ರ ಭೇಟಿಯಾಗುವ ಅವಶ್ಯಕತೆ ನನಗಿಲ್ಲ. ವಿಜೇಂದ್ರ ಬಂದು ನನ್ನ ಜೊತೆ ಮಾತನಾಡಿಸಿದ್ರು, ನಾನು ಮಾತನಾಡೋದಿಲ್ಲ ಎಂದು ಖಡಕ್ ಆಗಿ ಹೇಳಿದ್ದಾರೆ. ಪಕ್ಷದಿಂದ ನನ್ನ ಉಚ್ಚಾಟನೆ ಆಗೋದಿಲ್ಲ. ನನ್ನನ್ನ ಯಾಕೆ ಉಚ್ಚಾಟಿಸುತ್ತಾರೆ? ನಾನು ಸಿದ್ದರಾಮಯ್ಯ, ಡಿಕೆಶಿ, ಜಮೀರ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿಲ್ಲ. ವಿಜೇಂದ್ರಗೆ ದೆಹಲಿ ನಾಯಕರು ಪದೇ ಪದೇ ಟೈಮ್ ಕೊಡ್ತಿದ್ದಾರೆ. ನಾವು ಯಾರ ಅಪಾಯಿಂಟ್ಮೆಂಟ್ ಕೇಳಿಲ್ಲ. ನಾವು ಯಾರ ಮೇಲೂ ದೂರು ಕೊಡೋದಿಲ್ಲ. ನಮ್ಮದು ಜನಾಂದೋಲನ, ದಿಲ್ಲಿ ಆಂದೋಲನ ಅಲ್ಲ. ನನ್ನಂತ ಪಕ್ಷ ನಿಷ್ಠ ಯಾರೂ ಇಲ್ಲ. ನಾನು ಕಾಂಗ್ರೆಸ್ ಭಿಕ್ಷೆಯಿಂದ ಶಾಸಕನಾಗಿಲ್ಲ. ನಾನು ಹಿಂದೂಗಳಿಂದ ಬಿಜೆಪಿಯಿಂದ ಶಾಸಕ ಆಗಿರೋದು. ವಿಜೇಂದ್ರ ಭೇಟಿಯಾಗುವ ಅವಶ್ಯಕತೆ ನನಗಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಸುಳಿ ಯಾಕೆ ಕೊಡ್ತಾರ್ರಿ? ನಂದು ಉಚ್ಚಾಟನೆ ಆಗೋದು ಇಲ್ಲಲ್ಲ. ಏನು ನನ್ನ ಮ್ಯಾಗ ಭ್ರಷ್ಟಾಚಾರ ಆರೋಪ ಅದಾವ, ಯಾವ್ದಾರ ಜೋಡೆ ನಾ ಅಡ್ಜಸ್ಟ್ಮೆಂಟ್ ಇದ್ದ ಆರೋಪಗಳದಾವ. ನನ್ನ ಮೇಲೆ ಏನೂ ಆರೋಪಗಳಿಲ್ಲ. ನಾನು ಡಿ ಕೆ ಶಿವಕುಮಾರ್ ಜೋಡ ಅಡ್ಜಸ್ಟ್ಮೆಂಟ್ ಇಲ್ಲ, ಸಿದ್ದರಾಮಯ್ಯ ಜೋಡ ಅಡ್ಜಸ್ಟ್ಮೆಂಟ್ ಇಲ್ಲ, ಜಮೀರ್ ಅಹಮದ್ ಖಾನ್ ಜೋಡ ಅಡ್ಜಸ್ಟ್ಮೆಂಟ್ ಇಲ್ಲ, ಅವ್ರ ಜೋಡೆ ಬಿಸ್ನೆಸ್ ಇಲ್ಲ, ಪಾರ್ಟ್ನರು ಇಲ್ಲ, ಸೀಟ್ ಅಡ್ಜಸ್ಟ್ಮೆಂಟು ಇಲ್ಲ. ರಾಜ್ಯಾಧ್ಯಕ್ಷರದಾರ ಅವ್ರಿಗೆ ಮೇಲಿಂದ ಮೇಲೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಹೋಗ್ತಾರೆ. ಹೋಗ್ಲಿಕ್ಕೆ ತಪ್ಪೇನೈತಿ? ನಾವು ಅಪಾಯಿಂಟ್ಮೆಂಟ್ ಕೇಳೋದಿಲ್ರಿ. ನಾವು ಯಾರ ಬಗ್ಗೆ ದೂರ ಕೊಡೋರಲ್ಲ, ಆರೋಪ ಮಾಡೋರಲ್ಲ. ನಾವು ಜನರ ಜೋಡ ಅದ. ನಮ್ಮ ಜನಾಂದೋಲನ, ನಮ್ಮ ದಿಲ್ಲಿ ಆಂದೋಲನ ಅಲ್ಲ. ಸಂಕ್ರಾಂತಿ ಬಳಿಕ ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟೋ ವಿಚಾರ ಚರ್ಚೆಯಾಗ್ತಿದೆ. ಆದ್ರೆ ಇದು ಜೆಡಿಎಸ್ ನಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಕೆಲ ಹಿರಿಯ ನಾಯಕರು ನಿಖಿಲ್ಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡೋ ಬಗ್ಗೆ ಕೊಂಚ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ. ರಾಜಕೀಯದಲ್ಲಿ ಹೆಚ್ಚು ಅನುಭವ ಇಲ್ಲದ ನಿಖಿಲ್ ಕೈ ಕೆಳಗೆ ಕೆಲಸ ಮಾಡೋಕೆ ಕೆಲ ಹಿರಿಯರಿಗೆ ಇಷ್ಟ ಇಲ್ಲ ಎನ್ನಲಾಗ್ತಿದೆ. ಅಲ್ಲದೆ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ಮತ್ತೆ ಕುಟುಂಬ ರಾಜಕೀಯ ಹಣೆಪಟ್ಟಿ ಪಕ್ಷಕ್ಕೆ ಬರಲಿದೆ ಎಂಬ ವಾದವೂ ಇದೆ. ಇನ್ನು ಪಕ್ಷ ಸಂಘಟನೆಗೆ ಹೊಸ ಸೂತ್ರವನ್ನ ದೇವೇಗೌಡ ಕುಮಾರಸ್ವಾಮಿ ಮುಂದೆ ಹಿರಿಯ ನಾಯಕರು ಇಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಪರ ಶಾಸಕ ಶರಣಗೌಡ ಕಂದಕೂರ್ ಬ್ಯಾಟ್ ಬೀಸಿದ್ದಾರೆ. ನಿಖಿಲ್ ಅವರಿಗೆ ಹೊಸ ವರ್ಷದಲ್ಲಿ ಹೊಸ ಜವಾಬ್ದಾರಿ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಎಂದು ನಾಮಕರಣ ಮಾಡುವ ವಿಚಾರ ವಿವಾದದ ಸ್ವರೂಪ ಪಡೆದಿದೆ. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ವಿರೋಧಿಸಿ ನಿನ್ನೆ ಸಂಜೆ ಅಂಟಿಸಿದ್ದ ಪ್ರಿನ್ಸೆಸ್ ಸ್ಟಿಕ್ಕರ್ ಅನ್ನು ರಾತ್ರೋರಾತ್ರಿ ತೆರವುಗೊಳಿಸಲಾಗಿದೆ. ಚಲುವಾಂಬ ಉದ್ಯಾನವನ, ವಿವೇಕಾನಂದ ಪ್ರತಿಮೆ ಬಳಿ ಹಾಗೂ ವಿವಿಧೆಡೆ ಪ್ರಿನ್ಸೆಸ್ ರಸ್ತೆ ಎಂಬ ನಾಮಫಲಕ ಅಳವಡಿಕೆ ಮಾಡಲಾಗಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಕೃಷ್ಣ ಜಮ್ಮಣ್ಣಿ ಭಾವಚಿತ್ರ ಸ್ಟಿಕ್ಕರ್ನಲ್ಲಿತ್ತು. ಆದರೆ ಈ ಸ್ಟಿಕ್ಕರ್ಗಳನ್ನು ರಾತ್ರೋರಾತ್ರಿ ಕೀಳಲಾಗಿದೆ. ಈ ಮಧ್ಯೆ ಈ ರಸ್ತೆ ನಿವಾಸಿಗಳು 50 ರಿಂದ 60 ವರ್ಷಗಳಿಂದ ಪ್ರಿನ್ಸೆಸ್ ರಸ್ತೆ ಹೆಸರಲ್ಲೇ ದಾಖಲೆ ಇದೆ ಎಂದಿದ್ದಾರೆ. ನಮ್ಮ ಪಾಸ್ಪೋರ್ಟ್, ಆಧಾರ್, ಪ್ಯಾನ್, ಡಿಎಲ್ ಎಲ್ಲವೂ ಇದೇ ಅಡ್ರೆಸ್ ನಲ್ಲಿದೆ. ಮನೆಯ ಮೂಲ ದಾಖಲೆಯಲ್ಲೂ ಪ್ರಿನ್ಸೆಸ್ ರಸ್ತೆ ಎಂದೇ ರಿಜಿಸ್ಟರ್ ಆಗಿದೆ ಎಂದಿದ್ದಾರೆ. ಅಲ್ಲದೆ 1921ರಲ್ಲಿ ಪ್ರಿನ್ಸೆಸ್ ರಸ್ತೆ ಎಂದು ನಮೂದಾಗಿರುವ ನಕ್ಷೆ ಲಭ್ಯವಾಗಿದೆ. ಇನ್ನು ತಮ್ಮ ಹೋರಾಟವನ್ನ ಮುಂದುವರೆಸುವುದಾಗಿ ಸ್ನೇಹಮಯಿ ಕೃಷ್ಣ ಪುನರುಚ್ಚರಿಸಿದ್ದಾರೆ. ಡಿಕೆ ಸುರೇಶ್ ಹೆಸರೇಳಿ ಕೋಟಿ ಕೋಟಿ ಚಿನ್ನಾಭರಣ ವಂಚಿಸಿದ್ದ ವಂಚಕಿ ಐಶ್ವರ್ಯ ಗೌಡಾಳ ಮತ್ತಷ್ಟು ವಂಚನೆ ಬೆಳಕಿಗೆ ಬಂದಿದೆ. ಐನಾತಿ ಐಶ್ವರ್ಯ ಕಳೆದ 3 ವರ್ಷದಲ್ಲಿ ಬಾಡಿಗೆ ಐಷಾರಾಮಿ ಕಾರುಗಳಿಗೆ 3 ಕೋಟಿಗೂ ಅಧಿಕ ಬಿಲ್ ಪಾವತಿ ಮಾಡಿರೋದು ಬೆಳಕಿಗೆ ಬಂದಿದೆ. ಇಂದಿರಾನಗರದ ಟ್ರಾವೆಲ್ ಏಜೆನ್ಸಿಯಿಂದ ಬಿಎಂಡಬ್ಲ್ಯೂ, ಜಾಗ್ವಾರ್ ಸೇರಿದಂತೆ ದುಬಾರಿ ಬೆಲೆಯ ಐಷಾರಾಮಿ ಕಾರುಗಳನ್ನು ಬಾಡಿಗೆ ಪಡೆದು ಓಡಾಡುತ್ತಿದ್ದ ಐಶ್ವರ್ಯ 3-4 ತಿಂಗಳಿಂದ ಕಾರಿನ ಬಾಡಿಗೆಯೂ ಕಟ್ಟದೆ ವಂಚಿಸಿರುವುದು ಬೆಳಕಿಗೆ ಬಂದಿದೆ. ಸದ್ಯ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ವಂಚನೆ ಪ್ರಕರಣ ದಾಖಲಾಗಿದ್ದು, ಐಶ್ವರ್ಯ ಗೌಡಾಳ 3 ಐಷಾರಾಮಿ ಆಡಿ, ಬಿಎಂಡಬ್ಲ್ಯೂ, ಫಾರ್ಚುನರ್ ಕಾರುಗಳನ್ನು ಜಪ್ತಿ ಮಾಡಲಾಗಿದೆ. ಇನ್ನು ಆರ್ಆರ್ ನಗರ ಪೊಲೀಸರು ಐಶ್ವರ್ಯ ದಂಪತಿಗೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ. ಇತ್ತ ವಂಚನೆ ಪ್ರಕರಣ ಸಂಬಂಧ ಮಾಹಿತಿ ನೀಡಲು ದೂರುದಾರೆ ವನಿತಾ ಐತಾಳ್ ಬ್ಯಾಟರಾಯನಪುರ ಎಸಿಪಿ ಭರತ್ ಕಚೇರಿಗೆ ಆಗಮಿಸಿದ್ರು. ಇನ್ನು ಐಶ್ವರ್ಯ ತನಗೆ ಜೆಡಿಎಸ್ ನಾಯಕರು ಗೊತ್ತೆಂದು ವಂಚಿಸಿದ್ದಾಳೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಕುಟುಂಬಸ್ಥರು ಗೊತ್ತೆಂದು ಹೇಳಿ 55 ಲಕ್ಷ ರೂಪಾಯಿ ಪಡೆದು ವಂಚಿಸಿದ್ದಾಳೆ. ಈ ಬಗ್ಗೆ ಮೋಸ ಹೋದ ರವಿಕುಮಾರ್ ಹಾಗೂ ಪೂರ್ಣಿಮಾ ಎಂಬುವರು ಮಂಡ್ಯ ಪೂರ್ವ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಕೃಷಿ ವಿವಿ ಜಾಗದಲ್ಲಿ ಅಯ್ಯಪ್ಪ ಸ್ವಾಮಿ ಪ್ರತಿಷ್ಠಾಪನೆ ವಿಚಾರ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ನಿನ್ನೆ ರಾತ್ರೋರಾತ್ರಿ ಅಪರಿಚಿತರು ಅಯ್ಯಪ್ಪ ಸ್ವಾಮಿ ಮತ್ತು ನಾಗದೇವರ ಕಲ್ಲಿನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು. ಮೂರ್ತಿ ತೆರವುಗೊಳಿಸಲು ಕೃಷಿ ವಿವಿ ಮುಂದಾಗಿತ್ತು. ಆದ್ರೆ ಅಯ್ಯಪ್ಪ ಮಾಲಾಧಾರಿಗಳಿಂದ ಅದನ್ನ ತಡೆಯಲಾಗಿತ್ತು. ಈ ಹಿನ್ನೆಲೆ ತೆರವು ನಿರ್ಧಾರ ಕೈಬಿಟ್ಟು ಕೃಷಿ ವಿವಿ ತಡೆಯೊಡ್ಡಿದವರ ವಿರುದ್ಧ ಪೊಲೀಸ್ ಮೊರೆ ಹೋಗಿದ್ದಾರೆ. ಸದ್ಯ ಕೃಷಿ ವಿವಿ ಅಧಿಕಾರಿಗಳು ಧಾರವಾಡ ಉಪನಗರ ಠಾಣೆಯಲ್ಲಿ ಅನುಮತಿ ಇಲ್ಲದೆ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಅಂತ ದೂರು ನೀಡಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಸಂಭಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆಗೆ ಕಾಲನಿ ಜನರ ವಿರೋಧ ವ್ಯಕ್ತವಾಗಿದೆ. ಹೀಗಾಗಿ ಬೆಳಗಾವಿ ನಗರದ ಅನಗೋಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಸಂಭಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆಗೂ ಮೊದಲು ಸಮುದಾಯ ಭವನ ಉದ್ಘಾಟನೆಗೆ ಆಗಮಿಸಿದ ಮೇಯರ್ ಸವಿತಾ ಕಾಂಬಳೆ, ಉಪಮೇಯರ್ ಆನಂದ್ ಚೌಹಾಣ್ ಆಗಮಿಸಿದ್ದಕ್ಕೆ ವಿರೋಧ ವ್ಯಕ್ತವಾಯಿತು. ಪಾಲಿಕೆ ಅಧಿಕಾರಿಗಳನ್ನ ಬಿಟ್ಟು ಮುಹೂರ್ತ ಇದೆ ಅಂತ ಉದ್ಘಾಟನೆಗೆ ಮೇಯರ್, ಉಪಮೇಯರ್ ಬಂದಿದ್ರು. ನಿಗದಿಯಾದ ದಿನಾಂಕ ಬಿಟ್ಟು ಇಂದು ಉದ್ಘಾಟನೆ ಮಾಡ್ತಿರೋದಕ್ಕೆ ವಿರೋಧಿಸಲಾಯಿತು.
ಪತ್ನಿ ಸರಸಕ್ಕೆ ಬರದಿದ್ದಕ್ಕೆ ಮಗಳ ಮೇಲೆ ಎರಗಲೆತ್ತಿಸಿದ ಪಾಪಿ ಪತಿಯನ್ನ ಪತ್ನಿಯೇ ಹತ್ಯೆ ಮಾಡಿದ್ದಾಳೆ. ಮಕ್ಕಳು ಮಲಗಿದ ಮೇಲೆ ಪತ್ನಿ ಸಾವಿತ್ರಿ, ಪತಿ ಶ್ರೀಮಂತ ಇಟ್ನಾಳೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾಳೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಗ್ರಾಮದ ಉಮಾರಾಣಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗಂಡನ ಕೊಂದ ಬಳಿಕ ಮಕ್ಕಳು ಅನಾಥರಾಗ್ತಾರೆ ಅಂತ ಸಿನಿಮೀಯ ರೀತಿಯಲ್ಲಿ ಶವ ಸಾಗಾಟಕ್ಕೆ ಸಾವಿತ್ರಿ ಪ್ಲಾನ್ ಮಾಡಿದ್ಲು. ಗಂಡನ ದೇಹವನ್ನ 2 ಭಾಗವಾಗಿ ತುಂಡರಿಸಿ ಚಿಕ್ಕ ಬ್ಯಾರೆಲ್ನಲ್ಲಿ ಹಾಕಿ ಉರುಳಿಸುತ್ತಾ ಶವ ಒಯ್ದು ಪಕ್ಕದ ಗದ್ದೆಗೆ ಹಾಕಿ ಕಟ್ ಮಾಡಿದ್ದ ದೇಹವನ್ನ ಮತ್ತೆ ಜೋಡಿಸಿದ ರೀತಿಯಲ್ಲಿ ಹಾಕಿದ್ಲು. ಬಳಿಕ ಕೃತ್ಯಕ್ಕೆ ಬಳಸಿದ್ದ ಬ್ಯಾರೆಲ್ ತೊಳೆದು ಬಾವಿಗೆ ಎಸೆದಿದ್ಲು. ಮತ್ತೆ ಮನೆಗೆ ಬಂದು ಕೃತ್ಯಕ್ಕೆ ಬಳಸಿದ್ದ ಮಾರಕಾಸ್ತ್ರ, ರಕ್ತಸಿಕ್ತವಾದ ಹಾಸಿಗೆ, ಬಟ್ಟೆಯನ್ನ ಚೀಲದಲ್ಲಿ ಪ್ಯಾಕ್ ಮಾಡಿ ಆ ಚೀಲವನ್ನ ಬಾವಿಗೆ ಹಾಕಿ ಮೇಲೆ ಬರದಂತೆ ಕಲ್ಲು ಕಟ್ಟಿ ಎಸೆದು ವಾಪಸ್ ಬಂದಿದ್ಲು. ರಕ್ತ ಬಿದ್ದ ಜಾಗವನ್ನ ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಬಳಿಕ ತನ್ನ ಮೈಮೇಲಿದ್ದ ಬಟ್ಟೆ ಸುಟ್ಟು ಹಾಕಿ ಸುಟ್ಟಿದ್ದ ಬೂದಿಯನ್ನ ತಿಪ್ಪೆಗೆ ಹಾಕಿದ್ಲು. ಕೊಲೆಗೆ ಬಳಸಿದ್ದ ಕಲ್ಲು ತೊಳೆದು ತಗಡಿನ ಶೆಡ್ನಲ್ಲಿ ಬಚ್ಚಿಟ್ಟಿದ್ಲು. ಗಂಡನ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮನೆಯಲ್ಲಿಟ್ಟಿದ್ಲು. ಬೆಳಗ್ಗೆ ಜಮೀನಿನಲ್ಲಿ ಶವ ಸಿಕ್ತಿದ್ದಂತೆ ಕೊಲೆ ಕೇಸ್ ದಾಖಲಿಸಿಕೊಂಡು ಚಿಕ್ಕೋಡಿ ಪೊಲೀಸರು ತನಿಖೆ ಮಾಡಿದಾಗ ಪತ್ನಿ ಕೃತ್ಯ ಬೆಳಕಿಗೆ ಬಂದಿದೆ. ಸದ್ಯ ಆರೋಪಿಯನ್ನ ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ. ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಇನ್ನಷ್ಟು ವಿಳಂಬವಾಗುತ್ತಿರುವುದಕ್ಕೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಸಂಸದ, ನಮ್ಮ ಮೆಟ್ರೋ ಹಳದಿ ಮಾರ್ಗದ ಕಾರ್ಯಾಚರಣೆಗೆ ಬಿಎಂಆರ್ಸಿಎಲ್ ನೀಡಿದ ಗಡುವು ಪೂರೈಸುವಲ್ಲಿ ವಿಫಲವಾಗಿದೆ. ರೈಲುಗಳ ಅಲಭ್ಯತೆಯೇ ಕಾರ್ಯಾಚರಣೆ ವಿಳಂಬಕ್ಕೆ ಪ್ರಮುಖ ಕಾರಣವಾಗಿದೆ. ಆದ್ರೀಗ ಉತ್ಪಾದನೆಯನ್ನ ತ್ವರಿತಗೊಳಿಸಲು ನಾನು ರೈಲು ತಯಾರಕರಾದ ತಿತಾಗಢ್ ರೈಲು ಸಿಸ್ಟಮ್ಸ್ನೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ಜನವರಿ 6ರಂದು ಬೆಂಗಳೂರಿಗೆ ಕಳುಹಿಸಲು ಮೊದಲ ರೈಲು ಸಿದ್ಧವಾಗಿದೆ. ಜನವರಿ ಅಂತ್ಯ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ 2ನೇ ರೈಲನ್ನ ಮತ್ತು ಏಪ್ರಿಲ್ನಲ್ಲಿ 3ನೇ ರೈಲನ್ನ ತಲುಪಿಸುವುದಾಗಿ, ಅದಾದ ಬಳಿಕ ತಿಂಗಳಿಗೆ 1 ರೈಲನ್ನ ಸಪ್ಲೈ ಮಾಡೋದಾಗಿ ಹೇಳಿದೆ. ಸೆಪ್ಟೆಂಬರ್ ವೇಳೆಗೆ ಇದು ದುಪ್ಪಟ್ಟಾಗಲಿದೆ. ಕೇಂದ್ರದ ನಗರಾಭಿವೃದ್ಧಿ ಇಲಾಖೆ ಸಚಿವರಿಗೂ ಜನವರಿ 6ರಂದು ತಿತಾಗಢಕ್ಕೆ ತೆರಳಿ ಪರಿಶೀಲಿಸಲು ಮನವಿ ಮಾಡಿಕೊಂಡಿದ್ದೇನೆ. ಇನ್ಮುಂದೆ ಯಾವುದೇ ರೀತಿಯ ಅಡ್ಡಿಗಳು ಬರದಂತೆ ನೋಡಿಕೊಳ್ಳುತ್ತೇವೆ. ಶೀಘ್ರದಲ್ಲೇ ಹಳದಿ ಮೆಟ್ರೋ ಮಾರ್ಗ ಕಾರ್ಯಾಚರಣೆ ಆಗಲಿದೆ ಎಂದು ತೇಜಸ್ವಿ ಸೂರ್ಯ ಭರವಸೆ ನೀಡಿದ್ದಾರೆ. ಹಳದಿ ಮಾರ್ಗದ ಮೆಟ್ರೋ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ 18.86 ಕಿಲೋಮೀಟರ್ ಸಂಚರಿಸಲಿದೆ.